ಏನು ತಿಂಡಿಲಿ ಆಡತ್ತಾರೋ ಅಣ್ಣ. ಈ ವರ್ಷ ಕಪ್ಪೇನ ಕಪ್ ಮಾಡೋರು ಅಪ್ಪನ ತೊಂಬರ್ನ ಕಪ್. ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದ ನೋವು ಇವತ್ತೆಲ್ಲ ಹೊರಗೆ ತೆಗದ. ನಾ ಆದ್ರೂ ತಡ್ಕೊಂಡು. ಅಶೋಕ್ ಪೂಜಾರಿ ಅನ್ನೋರು ಪಲ್ವಿ ಅವರ ಕಲೆಯನ್ನು ಮೆಚ್ಚಿ 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ದಯವಿಟ್ಟು ಸ್ವೀಕರಿಸ್ಬೇಕು. ಯಾರು? ಅಶೋಕ್ ಪೂಜಾರಿ ಮಾಮ. ಬರೀ 50 ರೂಪಾಯಿ ಇದೆಯಾ? ಅವ್ರಿಗೆ ಗೊತ್ತಾಗೇ ಸಿಗೋದಿಲ್ಲ ಅನ್ನೋದು. ಅವಿ ಅಂತೂ ಇಂತೂ ಕಮಿಟಿ ಕಾಕನ ಪಟಾಯಿಸ್ಬಿಟ್ಟಿ ಅಲ್ಲ ಬ್ಯಾಂಕಿನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ ತಿಳಿಸ್ತೀನಿ. ನಾವು ಏನು ಮಾಡಿದ್ರು ತಮಾಷೆಗಾಗಿರ್ತೈತಿ ಅಷ್ಟ ಹೊರತಾಗಿ ಏನು ನೋವು ಇರೋದಿಲ್ಲ. ಒಳಗೈತಿ ಮನಸ್ಸಿನಾಗ ನೋವು, ನಾನು ತೋರಿಸ್ಕೊಳ್ಳೋದಿಲ್ಲ. ಓಕೆ, ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ಬರ್ಲಿ, ಜೋರ ಚಪ್ಪಾಳೆ ಬರ್ಲಿ. ಹೆಂಗ್ಯಾಕ್ ಸೆಲೆಡ್ಕೋತಿರೋ ಹುಡುಗಲ. ಇನ್ನ 5-6 ನೀವಂತರೂ ಅದಿರ ಇಲ್ಲ. ಇವ್ರು ಹೆಂಗ್ ಕುಂತಾರ ಗೊತ್ತಾನ? ಯಾರು? ನಮ್ಮ ಹೆಣ್ಮಕ್ಳು ಹುಲಿ ಐತಿ. ಒಬ್ಬಾಕಿ ನಿಮಗ್ ರೊಟ್ಟಿ ಮಾಡಕ್ ಬರ್ತಾನೆ? ಮಾಡ್ತೀನಲ್ಲ. 8 ಮಂದಿ ರೊಟ್ಟಿ ಮಾಡಕ್ ಬರ್ತ ಕೈ ಎತ್ರಿ. ನಾವ್ ಅಷ್ಟು ಮಾಡ್ತೀವಿ, ಎತ್ರಿವಿ ಕೈ. ಚಪಾತಿ ಮಾಡುವಾರ ನೀವು ಇಬ್ರ ದುಳ್ಕ್ಯಾಡ್ದ ರೊಟ್ಟಿ ಮಾಡೋರು ಅವ್ವಾರ ಇಬ್ರ. ನನಗ್ ಬಿಟ್ಟು ಯಾರ್ಯಾರು ರೊಟ್ಟಿ ಮಾಡಕ್ ಬರ್ತ ದಯವಿಟ್ಟು ಕೈ ಎತ್ರಿ. ಕಂಟು. ಯಾಕಂದ್ರೆ ಕಮಿಟಿ ಅವ್ರಿಗೆ ನಿಮ್ಗೆ ಒಂದೊಂದು ತೊಲಿ ಬಂಗಾರ ಕೊಡ್ತೀನಿ ಅಂದ್ರ. ನೋಡಿಲ್ಲ ಅವರು ರೊಟ್ಟಿ ಮಾಡಕ್. ನಿಂಗ್ ರೊಟ್ಟಿ ಮಾಡಕ್ ಬರ್ತಿಲ್ಲ? ಬರ್ತೈತಲ್ಲ. ರೊಟ್ಟಿ ಮಾಡೋ ಕಾರ್ಯ ಎದ್ರಲ್ಲಿ ಮಾಡ್ತಾರ? ಹಿಟ್ಟಿಲ್ಲ ಅಣ್ಣ. ನೀ ಯಾವಾಗ ಮಾಡಿ ಬೈ ಅನುಭವ ಐತ ಅವಂಗ. ಮೇ ಬಿ ಆಧಾರ್ ಕಾರ್ಡ್ ಫ್ರೀ ಆಗಿ ನಿನಗೆ ರೊಟ್ಟಿ ಬಿದ್ದಿರ್ಬೇಕು ಬೈ. ಹೌದು, ಜಗಳ ಮಾಡಿದ ತಕ್ಷಣ ನಾವು ಆಧಾರ್ ಕಾರ್ಡ್ ಊರಿಗೆ ನೀವು ಒಳ್ಳ ಮುಳ್ಳ ಹೋಗ್ಬೇಡ, ವಿಚಾರ ಮಾಡಿ ಹೋಗು. ಯಾಕ? ನಿನಗ ಆಧಾರ್ ಕಾರ್ಡ್ ಫ್ರೀ ಅದಾವಂತ ನೀ ಇತ್ತಾಗ ಬಸ್ ಹತ್ತಬೇಕ. ಹತ್ತಿದೆ. ಹಂಗ ಕಾಕನ್ ಮಾಜಿಲ್ಲವರೆಗೂ ಆಧಾರ್ ಕಾರ್ಡ್ ಫ್ರೀ ಅದಾವ, ಆಕೆ ಇತ್ತಾಗ ಬರ್ಬೇಕು. ಅದಕ್ಕೆ ಹೋಗೋಕಿನ್ನ ಪೈಲ ವಿಚಾರ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಮೊದಲ ಬೆಂಕಿ ಹಚ್ಚಬೇಕು. ಬೆಂಕಿ ಹಚ್ಚ ಮನಿ 2 ಬಾಗ್ಲ ಮಾಡಿರಿ ನೀವು. ಬೆಂಕಿ ಹಚ್ಚೋದ ಅಲ್ಲ, ಒಲಿ ಹಚ್ಚೋದ. ಒಲಿ ಹಚ್ಚಬೇಕು. ಓಕೆ, ಥ್ಯಾಂಕ್ ಯು. ಬರ್ಲಿ ಒಂದ್ಸರಿ ನಮ್ಮ ಪಲ್ವಿ ಅವರಿಗೆ ಜೋರ ಚಪ್ಪಾಳೆ. ಮಾಮ ನನ್ನೊಮ್ಮೆ ಮಾಮ ಅನಬೇಡ, 2 ಎಕರೆ ಹೊಲ ಡಮ್ ಅಂದೈತಿ. ಅಲ್ಲ, ನನ್ನೊಮ್ಮೆ ಎತ್ಕೋ. ನಿನ್ನ ನೋಡನ್ ತಾಕತ್ ಎಷ್ಟೈತಿ. ನಿನ್ನ ನಾ ಎತ್ತಿಂದ ಅಂದ್ರ ಈ ಊರಿಗೆ ಸೊಸಿ ಯಾರ? ನೀನು. ಒಂದ್ ವೇಳೆ ನಿನ್ನ ನಾ ಎತ್ತಲಿಲ್ಲ ಅಂದ್ರ ಈ ಊರಿಗೆ ನೀ ಮಗಳಾಗಬೇಕು. ಚಾಲೆಂಜ್ ಓಕೆ ರೀ ಅಣ್ಣ? ತಡಿ, ನಮ್ಮ ಹೆಣ್ಮಕ್ಳು ನಿನ್ನ ನಾನು ಎತ್ತಿ ತೋರಿಸಿದ್ನಿ ಅಂದ್ರ ತುಳಿಕ್ಯಾಡಕ ಸೊಸಿ ಆಗ್ಬೇಕು ನೀ. ಹ್ಞೂ ಅನ್ಲ್ಯಾ? ಒಪ್ಕೊಲ್ಯಾ? ಬೇಡ, ಒಪ್ಕೊಂತೀನಿ. ರಕ್ತಕಾರ ಸಾಯ್ತ ನನ್ನ ಎತ್ತತಾನ? ಸಾಧ್ಯ ಇಲ್ಲ. ಎಂತೆಂತಾರಿಗೆ ಆಗಿಲ್ಲ ಏನ್ ಎತ್ತಾನ? ಬೇಕಾದ್ರೆ ಅವ್ರ ಕಾಕನ್ ಕರ್ಕೊಲಿ. ಅವಿ ನಾನು ಇಲ್ಲಿ ಕೇಳಿಲ್ಲ. ಅವಿ ಆಗಲಿ ನೋಡ್ತೀನಿ. ಮೀಸಿ ತಿರುತಾನ. ಕಾಕ ಏನಂತಾನ ಗೊತ್ತನ ಪಲ್ವಿ? ಕಾಕ ಏನಂತಾನ ಗೊತ್ತನ? ಅವನು ತುಳ್ಕ್ಯಾಡಕ್ ಬರೋದು ಒಂದ್ 20 ವರ್ಷ ಹಿಂದರ ಬರ್ಲಿಲ್ಲ ಮಾತ. ಓಕೆ, ಥ್ಯಾಂಕ್ ಯು. ಮತ್ತೆ ಆಮೇಲೆ ಬರ್ತೀನಿ. ಓಕೆ, ಧನ್ಯವಾದಗಳು. ನೆಕ್ಸ್ಟ್ ಹಾಡಿನ ಪಲ್ವಿನ ಎತ್ತಿ ತೋರಿಸ್ತೀನಪ್ಪ. ಓಕೆ. ಮಾಯ ಕೊಡ ನೀನ. ಓ ಪಲ್ಲವಿ, ಲಕ್ಷ್ಮಿ ಎಲ್ಲಾರ್ರಿ? ಬರಾತಾಳ್ರಿ. ಲಕ್ಷ್ಮಿ ಬರಲಕ್ಕ ಹೇಳ್ರಿ. ನಮ್ಮ ತಂಗಿ ಬಂದ ಮೇಲೆ ಸ್ಟೇಜ ಉಳಿಸಲ್ಲ ನಾವು. ತಂಗಿಗಿಂತ ಮೊದ್ಲ ಆಕೆ ಓಡಿ ಹೋಗ್ತಾಳ. ಆಕೆ ಯಾಕೆ ಓಡಿ ಹೋಗ್ತಾಳಲ್ಲಕ್ಕ? ಇಲ್ಲಿ ಒಬ್ಬ ಇಲ್ಲ ಸಣ್ಣ ಮೈಲಾರಿ ನಮ್ಮ ಊರಾಗ. ಎಲ್ಲ ನನ್ ಕರಿ. ನಾ ದೊಡ್ಡ ಮಹಿಳೆಯರಿಗೆ ಅಂಜಿಲ್ಲ. ಅವನ ಏ ಶ್ರೀಮಂತಣ್ಣ, ಏ ಬೈರ್ಗೊಂಡ್ರೆ ಶ್ರೀಮಂತಣ್ಣ ಬಾರು. ಶ್ರೀಮಂತಣ್ಣ ಬಾರು ಅಣ್ಣ. ಶ್ರೀಮಂತಣ್ಣ ಮೈಲಾರಿ ನಮ್ಮ ಇವರು ಪಲ್ಲವಿಗೆ ನೋಡಿ ಅವ್ರ ಡ್ಯಾನ್ಸ್ ನೋಡೋಣ. ಏನ್ ನೋಡೋಣ ಗೊತ್ತಿಲ್ಲ. 500 ರೂಪಾಯಿ ಕೊಟ್ಟ. ಅದನ್ನ ಹೇಳ್ತೀನಿ, ಕಲಾ ಕಾಣಿಕೆ 500 ರೂಪಾಯಿ ಕೊಟ್ಟಾನ, ಲವ್ ಮಾಡ್ಯಾನ. ಅವಿ ನೀ 500 ಅಣ್ಣ ಎಲ್ಲಿದ್ದೀಯೋ? ಖುಷಿ ಹಚ್ಚಾದ್ರೆ ಯಾರ ಮೇಲೆ ಹತ್ತು ಬಿಡ್ತೀನಿ. ನೀ ಖುಷಿ ಹೆಚ್ಚಾದ್ರೆ ಸರ್ಮಂತನ ಮ್ಯಾಲತ್ತ ಮಂದಿ ಮ್ಯಾಗತ್ತ ಬೇಡ. ಹೇಳ ನಿನ್ನ ಕಲೆ ಮೆಚ್ಚಿ ನೋಡು ಪಾಪ. ಯಾರಂದ್ರಿ? ಅಯ್ಯೋ ತಡ್ರಿ. ಮಂದ್ಯಾಗ ನನಗೇನು ಅವಮಾನ ಮಾಡಬಾರ್ದವ. ಅದೇ ರೀತಿಯಾಗಿ ನೋಡಲ್ಲಿ ಸಾವುಕಾರ ಮಯ್ಯ ಸಾವುಕಾರ ಏನಂತಾನ ಕೈಯ ಬಂದ, ನೀ 500 ರೂಪಾಯಿದಾಗ ಅದೇ ನಿಂದಿದ್ರೆ ನಮ್ಮ ಮೊನ್ನೆ ಫೋನ್ ಪೇ ಮಾಡ್ತಿದ್ನಲ್ಲ. ಶ್ರೀಮಂತ್ ಮಾಮ ಬೈರ್ಗೊಂಡ ಅವರು ಕೂಡ ನನ್ನ ಕಲೆಯನ್ನು ನಿನ್ನ ಕಲೆ ಮೆಚ್ಚನ ಕೊಟ್ಟಿಲ್ಲೇವ. ಮತ್ತೆ ನಿನ್ನ ಸೈಜ್ ನೋಡೇ ಕೊಟ್ಟ ನಾವ. ಇದ್ರಂದ 10 ರೂಪಾಯಿ ಕೊಡ್ತೀನಿ, ಈ ಮಾಲ್ ತಿನ್ರಿ. ಕಣದಲ್ಲೂ ಕೇಸರಿ ಬೇಕಾಗಿಲ್ಲವೇ ನಮಗ. 10 ರೂಪಾಯಿ ಲಿಪ್ಟಿಕ್ ಹಚ್ಚು ನಿಮ್ಗ ಇಟ್ಟಿರ್ಬೇಕಾದ್ರೆ 770 ರೂಪಾಯಿ ಕ್ವಾರ್ಟರ್ ಕೊಡಿ ಮಕ್ಕಳು. ನಾವು ನಮಗೆ ಇಟ್ಟಿರಬಾರ್ದು ಬೈ.
ಓಕೆ ಥ್ಯಾಂಕ್ ಯು ಶ್ರೀಮಂತ್ ಮಾಮ ಹಾ, ಹಾ. ನೀವು ಈಗ ಕೊಟ್ಟಿರುವಂತ 500 ರೂಪಾಯಿ ಎಲ್ಲ 5,000 ಅಂತ ತಿಳ್ಕೊಂಡು ಆ ದೇವ್ರು ನಿಮ್ಗೆ ಆತ ಆಸ್ತಿ 2 ಎಕರೆ ಅಂತಸ್ತು ಹೊಲ ಐಶ್ವರ್ಯ. ಜಿಂಗ್ ಚಕ್ ಜಿಗ್ ಜಿಗ್ ಚಕ್. ಪುನೀತ್ ಎಲ್ಲಿ ಹೋಗ್ಯಾನ ಪುನೀತ್ ಎಲ್ಲಿ ಹೋಗ್ಯಾನ ಪುನೀತನ ನಿಮ್ ತಂಗಿ ಕರ್ಕೊಂಡ್ ಬರಕ್ ಏನ ಬರ್ತಾನ. ನಮ್ಮ ತಂಗಿನ ಕರೆಯಕ್ ಹೋಗ್ಯಾನ Sound. ಓಕೆ ಸೌಂಡ್ ಬಿಡ ಕೆಳಗಡೆ ಏನ ಕಡಬಿಡಿಕೆ ಅಂದ್ರೆ ಏನದು ನನಗೊಂದು ಅದು ಕ್ಲಾರಿಟಿ ಸಿಗಬೇಕು. ಕಡಬಿಡಿಕೆ ಅಂದ್ರೆ ಏನು? ಆ ಹುಡುಗರಿಗೆ ಏನಂತಾರ? ಹುಡುಗಿಗೆ ಕಡಿಬಿಡಿಕೆ ಅನ್ನೋದು, ಹುಡುಗರಿಗೆ ಕುಡುಕುರನು. ಹಾ ಓಕೆ, ನಮ್ಮ ಮೈಲಾರಿ ಅವ್ರ ಕಣ್ಸಿರ್ಲಿಕ್ಕೆ ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮುದ್ದೆ ಬೇಡ ಮಲ್ಲು ಅವರ ಕಣ್ಸಿರ್ಲಿಕ್ಕೆ ಕೇಳೋಣ. ತಮ್ಮದೇ ಆದಂಥ ಗೀತೆಗಳದಾವು, ನಮ್ಮ ಮಲ್ಲು ಅವ್ರು ಬರೆದಿರುವಂಥ ಗೀತೆಗಳು. ಅವ್ರ ಗೀತೆಗಳನ್ನ ಕೇಳಿ ಇದಾದ ನಂತರ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೂಡ ಕೇಳೋಣ ಅಂತ ಹೇಳಿ. ಏನ್ ತಿಂಡಿಲಿ ಆಡತ್ತಾರೋ ಅಣ್ಣ ಈ ವರ್ಷ ಕಪ್ ಕಪ್ಪೇನ ಕಪ್ ಮಾಡೋರು ಅಪ್ಪನ ತೊಗೊಂಬರೋಣ ಕಪ್. ಓಕೆ ಥ್ಯಾಂಕ್ ಯು, ಧನ್ಯವಾದಗಳು. ಏನಿವತ್ತು ಹೂವ, ಏನಿವತ್ತು ಪ್ರೀತಿ, ವಾ ಸೂಪರ್, ಥ್ಯಾಂಕ್ ಯು. ನಾವು ಕಾರ್ಯಕ್ರಮ ರದ್ದು ಮಾಡಿ ಬಂದಿದ್ದಕ್ಕೂ ಸಾರ್ಥಕ ಆದ ಇವತ್ತು. ಧನ್ಯವಾದಗಳು. ದುಳಕೆಡ್ ಗ್ರಾಮದ ಎಲ್ಲ ಕಮಿಟಿಯ ಎಲ್ಲ ನನ್ನ ಕಾರ್ಯಕರ್ತರಿಗೂ, ಸ್ನೇಹಿತರಿಗೂ, ಹಿರಿಯರಿಗೂ, ತಮ್ಮೆಲ್ಲರಿಗೂ ನಮ್ಮ ಕಲಾ ತಂಡ ಯಾವತ್ತೂ ಚರವಣಿ ಆಗಿರುತ್ತಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದರ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಪಲ್ಲು, ಲವ್ ಯು. ಗಾಯಕರಾದಂತಹ ಪಲ್ಲವಿ ಗಜೇಂದ್ರ ಅವರು ವೇದಿಕೆ ಕಡೆ ಬರಲಿದ್ದಾರೆ, ಜೋರಾದ ಚಪ್ಪಾಳೆ. ಅದೇ ರೀತಿ ಇನ್ನೂರು ಗಾಯಕರಾದಂತಹ ಪೇಡನಗರಿ ಖ್ಯಾತಿಯ ಸೋನು ಕಬ್ಬಾಳ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅದೇ ರೀತಿ ಓಕೆ, ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳೆ ಎಂಬ ಖ್ಯಾತಿಯ ಮಲ್ಲು ಮುದ್ದೇಬೇಳ ಅವರು ಬರಲಿದ್ದಾರೆ, ಜೋರಾದ ಚಪ್ಪಾಳೆ. ಅದೇ ರೀತಿ ಆತ್ಮೀಯ ಸಹೋದರದ ಮಹೇಶ್ ಬಾರಣ್ಣ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಓಕೆ ಥ್ಯಾಂಕ್ ಯು. ಓಕೆ ಅಣ್ಣಜಿ, ವೆಲ್ಕಮ್. ಓಕೆ ಓಕೆ, ಜಗಜ್ಯೋತಿ ಶ್ರೀ ಬಸವೇಶ್ವರ ಜನ್ಮೋತ್ಸವ ನಿಮಿತ್ತವಾಗಿ ನಮ್ಮ ಅಪ್ಪಾಜಿ ಮೆಲೋಡಿಸ್ ಗುಡುಗುಂಟಿಯವರಿಂದ ಇನ್ನೇನು ಕೆಲವು ನಿಮಿಷದಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಲ್ಲರವರು ಕೂಡ ಆಗಮಿಸುತ್ತಿದ್ದಾರೆ. ಬರಲಿ ಒಂದು ಜೋರ ಚಪ್ಪಾಳೆ. ಓಕೆ ಥ್ಯಾಂಕ್ ಯು. ಮತ್ತೊಂದು ಭಕ್ತಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಅಣ್ಣ, ಮೈಲಾರಿ ಮೈಲಾರಿ ಅಣ್ಣ, ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್. ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಲ್ಲರಿ ಬರಲಿ ಜೋರ ಚಪ್ಪಾಳೆ. ಓಕೆ, ಈಗ ವಾಡಿಕೆಯಂತೆ ಈ ವೇದಿಕೆ ಮೇಲೆ ನಮ್ಮೂರಿಗೆ ಆಗಮಿಸಿರ್ತಕ್ಕಂಥ ಮೈಲಾರಿ ಮತ್ತು ಅವರ ಸಂಗಡಿಗರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಸೋನು ಕೊಪ್ಪಳಿ ಅದೇ ರೀತಿ ಇನ್ನೂರು ಗಾಯಕರಂತ ಸೌಕಾರ್ತಿ ಖ್ಯಾತಿಯ ಬೆಂಕಿ ಬಸವಣ್ಣವರು ವೇದಿಕೆ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಸೋನು ಕೊಪ್ಪಳಿವರಿಗೆ ಸಾವಿತ್ರಿ ಹುಗಾರಿವರಿಂದ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಂಡು